ರಾಜ್ಯದಲ್ಲಿ ಕೋವಿಡ್ ಭೀತಿ ಜೋರಾಗಿದೆ. ರಾಜಧಾನಿ ಬೆಂಗಳೂರಿನಲ್ಲೂ ಕೂಡ ದಿನೇ ದಿನೇ ಪ್ರಕರಣಗಳು ಹೆಚ್ಚಾಗ್ತಾ ಇರುವಂಥದ್ದು. ಒಂದು ಕಡೆ ಆರೋಗ್ಯ ಇಲಾಖೆಯಿಂದ ಎಲ್ಲ ರೀತಿಯ ಮುಂಜಾಗ್ರತೆ ಕ್ರಮಗಳನ್ನು ತಗೊಂಡ್ರೆ, ಮತ್ತೊಂದು ಕಡೆ ಫನಾಯಿಂದನೂ ಕೂಡ ಇವತ್ತು ಮಾರ್ಗಸೂಚಿ ಬಿಡುಗಡೆ ಆಗಿರುವಂಥದ್ದು. ಇದರ ಬಗ್ಗೆ ಮಾತಾಡೋದಕ್ಕೆ ಅಧ್ಯಕ್ಷರಾದಂತಹ ಡಾಕ್ಟರ್ ಶೋಭಾ ಪ್ರಕಾಶ್ ಅವರಿದ್ದಾರೆ. ಅವರನ್ನು ಮಾತಾಡ್ಸ್ಕೊಂಡು ಹೋಗೋಣ. ಶೋಭಾ ಮೇಡಮ್, ಹೇಳಿ, ಇವತ್ತು ಫನಾಯಿಂದ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದ್ದೀರಾ. ಎಲ್ಲೊಂದು ಕಡೆ ಜನರಿಗೆ ಆತಂಕ ಇದೆ, ಹೋಗಿರುವಂತಹ ಕೋವಿಡ್ ಮತ್ತೆ ಬಂತ ಅಂತ ಹೇಳಿ ಏನು ಹೇಳ್ತೀರಾ ಅಂತ? ಈಗ ನಮ್ಮ ರಾಜ್ಯದಲ್ಲಿ ಕೋವಿಡ್ ಪ್ರಕರಣಗಳೇನೋ ದಾಖಲೆ ಆಗಿದೆ. ಇದ್ರ ಬಗ್ಗೆ ನಮಗೆಲ್ಲರಿಗೂ ಗೊತ್ತಿದೆ. ನಿನ್ನೆಯಿಂದ ಎಲ್ಲ ಕಡೆ ನಮಗೆ ಅದನ್ನು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ನಮ್ಮ ಆರೋಗ್ಯ ಸಚಿವರು ಇದ್ರ ಬಗ್ಗೆ ಸಾಕಷ್ಟು ಮಾತಾಡಿದ್ದಾರೆ. ಆದರೆ ನಾವು ಗಮನಿಸಿದರೆ ನಮ್ಮ ಹೊರ ರಾಷ್ಟ್ರಗಳಲ್ಲಿ ಸಾವಿರಾರು ಗಟ್ಟಲೆ ಜಾಸ್ತಿ ಆಗ್ತಾ ಇದೆ. ನಮ್ಮ ನೆರೆ ರಾಜ್ಯಗಳಲ್ಲಿ 100ರಲ್ಲಿದೆ. ಆದರೆ ನಮ್ಮ ರಾಜ್ಯದಲ್ಲಿ ಇನ್ನೂ 2 ಅಂಕಿಗಳಲ್ಲೇ ಇದೆ. ಅದರಿಂದ ಇದ್ರ ಬಗ್ಗೆ ನಾವು ಅಷ್ಟೊಂದು ಭಯ ಪಟ್ಕೊಂಡು, ಆತಂಕ ಪಟ್ಕೊಂಡು, ನಾವು ಹೆದರ್ಕೊಂಡು ಏನಾದರೂ ಮಾಡೋ ಅಗತ್ಯ ಅಂತೂ ಖಂಡಿತ ಇಲ್ಲ. ಆದರೆ ಹಾಗಾಗಿ ನಾವು ಪರವಾಗಿಲ್ಲ ಬಿಡು ಅಂತ ನಾವು ಬೇಜವಾಬ್ದಾರಿ ತೋರಿಸೋ ಅಷ್ಟು ಇಲ್ಲ. ನಾವು ಏನು ಬೇಕೋ ಅದನ್ನು ಮುನ್ನೆಚ್ಚರಿಕೆ ತಗೋಬೇಕು. ಅದನ್ನು ಹರಡದೇ ಇರೋ ಥರ ನೋಡ್ಕೋಬೇಕು. ಅದು ನಮ್ಮ ಜವಾಬ್ದಾರಿ. ಈ ಬಾರಿ ಈ ಒಂದು ವೇರಿಯಂಟ್ ಏನು ಪತ್ತೆ ಆಗಿದೆ, ಇದು ಹೆಚ್ಚು ಗರ್ಭಿಣಿಯರಿಗೆ ಮತ್ತು ಮಕ್ಕಳಿಗೆ ಅಪಾಯ ತರುವಂತಹ ಸೂಚನೆಯನ್ನು ಕೊಡಲಾಗಿದೆ, ಹೌದಾ? ಇದು ಹೆಚ್ಚು ಗರ್ಭಿಣಿಯರಿಗೆ, ಮಕ್ಕಳಿಗೆ ಅದು ಅವಾಂತರ ಮಾಡುತ್ತೆ ಅಂತ ಅಲ್ಲ. ಈ ವೇರಿಯಂಟ್, ಈ ರೂಪಾಂತರಗೊಂಡಿರೋದು JN1 ಏನಿದೆ ಅದು ಅಷ್ಟು ಸ್ಟ್ರಾಂಗ್ ಇಲ್ಲ. ಬಟ್ ಆದರೆ ಮಕ್ಕಳಾಗಲಿ ಅಥವಾ ಗರ್ಭಿಣಿ ಹೆಂಗಸರಾಗಲಿ ಮೊದಲೇ ಸ್ವಲ್ಪ ಇಮ್ಯುನೋ ಕಾಂಪ್ರಮೈಸ್ಡ್ ಅಂತ ಹೇಳ್ತೀವಿ. ಅದರಿಂದ ಅವ್ರಿಗೆ ಇದು ಸೋಂಕು ತಗುಲಿದ್ರೆ ತೊಂದರೆ ಆಗೋ ಚಾನ್ಸಸ್ಸೇ ವಿನಃ ಇದು ಪರ್ಟಿಕ್ಯುಲರ್ ಆಗಿ ಗರ್ಭಿಣಿಗಾಗಲಿ ಅಥವಾ ಮಕ್ಕಳಿಗಾಗಲಿ ತೊಂದರೆ ಮಾಡುತ್ತೆ ಅಂತ ಏನಿಲ್ಲ. ಫನಾಯಿಂದ ಮಾರ್ಗಸೂಚಿ ಕೂಡ ಬಿಡುಗಡೆ ಆಗಿರುವಂಥದ್ದು. ಏನೆಲ್ಲ ಸಿದ್ಧತೆಗಳನ್ನು ನೀವು ಮಾಡ್ಕೊಂಡಿದ್ದೀರಾ ಅಂತ? ಈಗ ನಮಗೆ ಬೇಕಾಗಿರೋದು ಮಾರ್ಗಸೂಚಿಲಿ ಏನು ಬೇಕು ಅಂತಂದರೆ, ಒಂದು, ಹರಡದೇ ಇರೋಂಥ ನೋಡಬೇಕು. ಎರಡನೇದು, ನಾವು ಪೂರ್ವ ಸಿದ್ಧತೆ ಮಾಡ್ಕೋಬೇಕು. ಹಾಸ್ಪಿಟ್ಲಲ್ಲಿ ಸಡನ್ನಾಗಿ ಪೇಷಂಟ್ಗಳು ಬರಲಿಕ್ಕೆ ಸ್ಟಾರ್ಟ್ ಆದರೆ ನಾವು ಏನು ಮಾಡ್ಕೋಬೇಕು, ಅದನ್ನು ನಾವು ರೆಡಿ ಮಾಡ್ಕೋಬೇಕು. ಈ ನಿಟ್ಟಿನಲ್ಲಿ ನಾವು ಆಸ್ಪತ್ರೆಯಲ್ಲಿ ಏನು ಮಾಡ್ತಾಯಿದ್ದೀವಿ ಅಂದರೆ, ಇವ್ರಿಗಾಗಿ ಐಸೋಲೇಟ್ ಮಾಡಿ, ಕೋವಿಡ್ ಅವರಿಗೆ ಮಾತ್ರ ಅವ್ರನ್ನ ಸಪ್ರೇಟಾಗಿ ಇಡೋ ಅಂಥ ವ್ಯವಸ್ಥೆ ಮಾಡಿಕೊಂಡು, ಅವ್ರಿಗೆ ಬೇರೆ ಬೆಡ್ಸ್ ಆಗಲಿ, ಅವ್ರಿಗೆ ಬೇಕಾಗಿರೋ ಅಂಥ ಮೆಡಿಸಿನ್ಸ್ ಆಗಲಿ, ಮತ್ತು ಇವ್ರಿಗೆ ಸಾಕಷ್ಟು ಹೈಡ್ರೇಷನ್ ಬೇಕು, ನೀರಿನ ಅಂಶ ಜಾಸ್ತಿ ಬೇಕು, ಅದಕ್ಕಾಗಿ IV ಫ್ಲೂಯಿಡ್ಸ್ ಆಗಲಿ, ಮತ್ತು ನಮ್ಮ ಸಿಬ್ಬಂದಿ ವರ್ಗದವರು ಅವ್ರಿಗೆ ಇದು ಹರಡಬಾರ್ದು, ಅದರಿಂದ ಅವ್ರಿಗೆ ಎಚ್ಚರಿಕೆ ಕೊಡೋ ಅಂತಹ ಮಾಸ್ಕ್ ಆಗಲಿ, ಸ್ಯಾನಿಟೈಸರ್ ಆಗಲಿ, PPE ಕಿಟ್ ಆಗಲಿ, ಆ ಥರದ್ದಾಗಲಿ ಅವೆಲ್ಲ ನಾವು ರೆಡಿ ಇಟ್ಕೋಬೇಕು. ಇನ್ನೂ ಇದ್ರದ್ದು ಪೂರ್ತಿ ಪ್ರಮಾಣದಲ್ಲಿ ಅದರದ್ದು ಹೆಂಗಿದೆ ಅಂತ ನಮಗಿನ್ನೂ ಅರ್ಥ ಆಗಿಲ್ಲ. ಈ ನಿಟ್ಟಿನಲ್ಲಿ ನಾವು ಆಕ್ಸಿಜನ್ನು ಸಹಿತ, ವೆಂಟಿಲೇಟರು ಅಂಥದ್ದು ಎಲ್ಲನೂ ರೆಡಿ ಇಟ್ಕೊಂಡಿರಬೇಕು. ಬೇಕಾ ಬೇಡವಾ ಆಮೇಲೆ, ಫಸ್ಟ್ ನಾವು ರೆಡಿ ಇದ್ದರೆ ಅದನ್ನೆಲ್ಲ ನಾವು ಎದುರಿಸೋಕ್ಕೆ ಸಿದ್ಧ ಇರ್ತೀವಿ ಅಂತ ನಾನು ಹೇಳ್ತೀನಿ. ಅಂದರೆ ಈಗ ಮತ್ತೆ ಜನ ಕಂಪಲ್ಸರಿಯಾಗಿ ಮಾಸ್ಕನ್ನ ಹಾಕುವಂಥದ್ದು, ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡುವಂಥದ್ದು, ಅನಗತ್ಯ ಓಡಾಡೋದಕ್ಕೆ ಬ್ರೇಕ್ ಹಾಕುವಂಥದ್ದು ಸೂಕ್ತ ಅಂತ ಹೇಳ್ತೀರಾ? ಹೌದು. ಯಾಕೆ ಅಂತಂದರೆ, ಇದು ನಾವು ಕೆಮ್ಮಿದಾಗ, ಸೀನಿದಾಗ ಅದರಲ್ಲಿ ಏನು ಈ ವೈರಸ್ ಹರಡುತ್ತೆ, ಇದು ತುಂಬ ಫಾಸ್ಟಾಗಿ ಹರಡುತ್ತೆ. ಅದರಿಂದನೇ ನಾವು ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಕನಿಷ್ಠ ಪಕ್ಷ 3 ಮೀಟರ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಆವಾಗ ಇನ್ನೊಬ್ಬರಿಗೆ ಹರಡೋದು ಕಡಿಮೆ ಆಗುತ್ತೆ. ಮತ್ತು ಮಾಸ್ಕ್ ಧರಿಸಿದರೆ ಈ ರೀತಿ ನಾವು ಗಾಳಿಗೆ ಈ ವೈರಸ್ಸು, ಕೆಮ್ಮಿ ಮತ್ತು ಸೀನಿ ಗಾಳಿಗೆ ಈ ವೈರಸ್ನ ಬಿಡೋದು ತಪ್ಪುತ್ತೆ. ಅದರಿಂದ ನಾವು ಮಾಸ್ಕ್ ಹಾಕ್ಕೊಳ್ಳೋದು ಬೆಟರು. ಮತ್ತು ಒಬ್ಬರಿಂದ ಒಬ್ಬರಿಗೆ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಬೆಟರು. ಅದರಿಂದ ನಾವೆಲ್ಲ ಗುಂಪಲ್ಲಿದ್ದರೆ ಅಲ್ಲಿ ಜಂಗುಳಿ ಇರುತ್ತೆ, ಆದರೆ ಸ್ಪ್ರೆಡ್ ಜಾಸ್ತಿ ಆಗುತ್ತೆ. ಮೇಯ್ನು ಇದರಲ್ಲಿ ನಮಗೆ ಬಂದಿದ್ದು ನಾವು ಅನುಭವಿಸೋದಕ್ಕಿಂತ ಇನ್ನೊಬ್ಬರಿಗೆ ಹರಡದೇ ಇರೋಂಥ ನೋಡ್ಕೊಳ್ಳೋ ಮುನ್ನೆಚ್ಚರಿಕೆ ಸಹಿತ ನಾವು ವಹಿಸಬೇಕು. ಅದರಿಂದ ಎಜುಕೇಟ್ ಮಾಡಿ ಜನರಿಗೆ, ಒಂದು ವೇಳೆ ನಿಮಗೆ ಈ ರೀತಿ ಏನಾದರೂ ರೋಗ ಲಕ್ಷಣಗಳು ಕಾಣಿಸಿದರೆ ನೀವೇ ಐಸೋಲೇಟ್ ಮಾಡ್ಕೊಳ್ಳಿ, ದೂರ ಇರಿ, ಮಾಸ್ಕ್ ಧರಿಸಿ, ಸ್ಯಾನಿಟೈಸ್ ಮಾಡ್ಕೊಳ್ಳಿ. ಆವಾಗ ಅದನ್ನು ಹರಡೋದು ತಪ್ಪಿಸಬಹುದು ಅಂತ ಹೇಳ್ತೀವಿ. ಮೇಡಮ್, ಈಗ ಕೋವಿಡ್ನ ಹೊಸ ವೇರಿಯಂಟ್ನ ಗುಣಲಕ್ಷಣ ಏನಾಗಿರುತ್ತೆ, ಜೊತೆಗೆ ಈ ರಿಕವರಿ ಟೈಮ್ ಏನಾದರೂ ಬೇಗ ಆಗುತ್ತಾ, ಅಥವಾ ಹಿಂದಿನ ಥರನೇ ವೆಂಟಿಲೇಟರ್ಗೆ ಹೋಗುವಂಥದ್ದು, ಸುಮಾರು ಸಮಯ 21 ದಿನಗಳ ಕಾಲ ಐಸೋಲೇಟ್ ಆಗುವಂಥದ್ದು, ಆ ಥರದ್ದು ಏನಾದರೂ ನೋಡ್ತೀರಾ? ಈ ವೇರಿಯಂಟು ನಾನು ಮೊದಲೇ ಹೇಳ್ದಂಗೆ ಅಷ್ಟು ಸ್ಟ್ರಾಂಗ್ ಇಲ್ಲ.
ನಾವು ಮೊದಲೆಲ್ಲನೂ ನಾವು ಸ್ಪೆಷಲಿ ಎರಡನೇ ವೇವಲ್ಲಿ ನಾವೇನು ನೋಡಿದ್ವಿ ಅಂದರೆ ಬೆಳಗ್ಗೆ ನೋಡಿದ ಪೇಷಂಟಿಗೂ ಸಾಯಂಕಾಲ ನೋಡಿದ ಪೇಷಂಟಿಗೂ ಸಾಕಷ್ಟು ವ್ಯತ್ಯಾಸ ಕಾಣ್ತಾ ಇತ್ತು. ಸ್ಯಾಚುರೇಷನ್ ಡ್ರಾಪ್ ಆಗೋಗ್ತಾ ಇತ್ತು, ಟೆಂಪ್ರೇಚರ್ ಜಾಸ್ತಿ ಆಗ್ತಾಯಿತ್ತು. ಈಗ ಆ ಥರ ಇಲ್ಲ, ಇದು ಸ್ಲೋ ಆಗಿ ಇನ್ಕ್ರೀಸ್ ಆಗ್ತಾ ಇದೆ. ಮೊದಲಿನ ಥರನೇ ನೆಗಡಿ, ಕೆಮ್ಮು, ಶೀತ, ಗಂಟ್ಲು ನೋವು ಎಲ್ಲನೂ ಇದರಲ್ಲೂ ಕಾಣಿಸ್ತಾ ಇದೆ. ಆದರೆ ಇದರಲ್ಲಿ ಸ್ಪೆಷಲ್ಲಾಗಿ ಎಕ್ಸ್ಟ್ರಾ ಏನು ಕಾಣ್ತಾ ಇದೆ ಜಾಸ್ತಿ ಅಂದರೆ ಮೈಕೈ ನೋವು, ಕೀಲು ನೋವು, ಲೂಸ್ ಮೋಷನ್ಸು ಇದು ಜಾಸ್ತಿ ಕಾಣ್ತಾ ಇದೆ. ಇದು ಡೈರೆಕ್ಟಾಗಿ ಲಂಗ್ಸ್ನ ಅಫೆಕ್ಟ್ ಮಾಡೋ ಥರ ಕಾಣ್ತಾ ಇದೆ. ಅದರಿಂದ ಎಲ್ಲ ನೆಗಡಿ ಕೆಮ್ಮುನೂ ಕೋವಿಡ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾವ ಪರ್ಟಿಕ್ಯುಲರ್ ಏಜಲ್ಲಿ ಸದ್ಯದಲ್ಲಿ ನಮಗೆ ಆ ಥರ 2 ವೇರಿಯಂಟ್ಸು ಮಕ್ಕಳಿಗೆ ಮತ್ತು ಸ್ವಲ್ಪ ವಯಸ್ಸಾದವರಲ್ಲಿ ಕಾಣ್ತಾ ಇದೆ. ಮಧ್ಯದಲ್ಲಿರೋರಿಗೆ ಯೂಶ್ವಲಿ ಇಮ್ಯುನಿಟಿ ಚೆನ್ನಾಗಿರುತ್ತೆ, ಅವ್ರ ಎಕ್ಸಸೈಸು ಅಂಥದ್ದೆಲ್ಲ. ಈಗ ಸ್ಪೆಷಲಿ ನಮ್ಮ ಕೋವಿಡ್ ಆದಮೇಲೆ ಜನರು ಎಕ್ಸಸೈಸ್ ಮಾಡೋದಾಗಲಿ, ಆರೋಗ್ಯದ ದೃಷ್ಟಿಲಿ ಹೆಲ್ತ್ ನೋಡ್ಕೊಳ್ಳೋದಾಗಲಿ ಅದು ಸ್ವಲ್ಪ ಜಾಗ್ರತೆ ಹೆಚ್ಚಾಗಿದೆ. ಆದ್ದರಿಂದ ಈ ಯಾವಾಗಲೂ ಈ ಹೈ ರಿಸ್ಕ್ ಅಂತ ನಾವು ಯಾವಾಗಲೂ ಹೇಳ್ತೀವಿ. ವಲ್ನರಬಲ್ ಪೇಷಂಟ್ಸ್ ಅಂತ ವಯಸ್ಸಾಗಿರೋರು, ಗರ್ಭಿಣಿ ಸ್ತ್ರೀಯರು, ಮಕ್ಕಳು, ಈಗ ಬೇರೆ ಡಯಾಬಿಟೀಸು, ಹೈಪರ್ ಟೆನ್ಷನ್ನು, ಕ್ಯಾನ್ಸರು, TB ಇಂಥದಕ್ಕೆಲ್ಲ ಔಷಧಿ ತಗೊಳ್ಳೋರು ಇವರಲ್ಲಿ ಸ್ವಲ್ಪ ಜಾಸ್ತಿ ಕಾಣ್ತಾ ಇದೆ. ಇವಿಷ್ಟು ಡಾಕ್ಟರ್ ಶೋಭಾ ಪ್ರಕಾಶ್ ಅವರ ಮಾತು. ಅಂದರೆ ಪ್ರಮುಖವಾಗಿ ಈಗ ಬಂದಿರುವಂತಹ ವೇರಿಯಂಟು ಹೆದರುವಂತಹ ಅವಶ್ಯಕತೆ ಇಲ್ಲ. ಆದರೆ ಕೋವಿಡ್ಗೆ ನಾವು ಮುಂಚೆ ಅನುಸರಿಸ್ತಿದ್ದಂತಹ ಒಂದಿಷ್ಟು ಕ್ರಮಗಳನ್ನು ತಗೊಂಡು ನಮ್ಮಿಂದ ಬೇರೆಯವರ ರಕ್ಷಣೆಯನ್ನು ಕೂಡ ಮಾಡಬೇಕಾದಂತಹ ಅಗತ್ಯತೆ ಇದೆ ಅನ್ನೋ ಒಂದು ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವಶಂಕರ್ ಜೊತೆ ದೀಪ್ತಿ ತೊಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯದಲ್ಲಿ ಕೋವಿಡ್ ಭೀತಿ ಜೋರಾಗಿದೆ. ರಾಜಧಾನಿ ಬೆಂಗಳೂರಿನಲ್ಲೂ ಕೂಡ ದಿನೇ ದಿನೇ ಪ್ರಕರಣಗಳು ಹೆಚ್ಚಾಗ್ತಾ ಇರುವಂಥದ್ದು. ಒಂದು ಕಡೆ ಆರೋಗ್ಯ ಇಲಾಖೆಯಿಂದ ಎಲ್ಲ ರೀತಿಯ ಮುಂಜಾಗ್ರತೆ ಕ್ರಮಗಳನ್ನು ತಗೊಂಡ್ರೆ, ಮತ್ತೊಂದು ಕಡೆ ಫನಾಯಿಂದನೂ ಕೂಡ ಇವತ್ತು ಮಾರ್ಗಸೂಚಿ ಬಿಡುಗಡೆ ಆಗಿರುವಂಥದ್ದು. ಇದರ ಬಗ್ಗೆ ಮಾತಾಡೋದಕ್ಕೆ ಅಧ್ಯಕ್ಷರಾದಂತಹ ಡಾಕ್ಟರ್ ಶೋಭಾ ಪ್ರಕಾಶ್ ಅವರಿದ್ದಾರೆ. ಅವರನ್ನು ಮಾತಾಡ್ಸ್ಕೊಂಡು ಹೋಗೋಣ. ಶೋಭಾ ಮೇಡಮ್, ಹೇಳಿ, ಇವತ್ತು ಫನಾಯಿಂದ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದ್ದೀರಾ. ಎಲ್ಲೊಂದು ಕಡೆ ಜನರಿಗೆ ಆತಂಕ ಇದೆ, ಹೋಗಿರುವಂತಹ ಕೋವಿಡ್ ಮತ್ತೆ ಬಂತ ಅಂತ ಹೇಳಿ ಏನು ಹೇಳ್ತೀರಾ ಅಂತ? ಈಗ ನಮ್ಮ ರಾಜ್ಯದಲ್ಲಿ ಕೋವಿಡ್ ಪ್ರಕರಣಗಳೇನೋ ದಾಖಲೆ ಆಗಿದೆ. ಇದ್ರ ಬಗ್ಗೆ ನಮಗೆಲ್ಲರಿಗೂ ಗೊತ್ತಿದೆ. ನಿನ್ನೆಯಿಂದ ಎಲ್ಲ ಕಡೆ ನಮಗೆ ಅದನ್ನು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ನಮ್ಮ ಆರೋಗ್ಯ ಸಚಿವರು ಇದ್ರ ಬಗ್ಗೆ ಸಾಕಷ್ಟು ಮಾತಾಡಿದ್ದಾರೆ. ಆದರೆ ನಾವು ಗಮನಿಸಿದರೆ ನಮ್ಮ ಹೊರ ರಾಷ್ಟ್ರಗಳಲ್ಲಿ ಸಾವಿರಾರು ಜಾಸ್ತಿ ಆಗ್ತಾ ಇದೆ. ನಮ್ಮ ನೆರೆ ರಾಜ್ಯಗಳಲ್ಲಿ 100ರಲ್ಲಿದೆ. ಆದರೆ ನಮ್ಮ ರಾಜ್ಯದಲ್ಲಿ ಇನ್ನೂ 2 ಅಂಕಿಗಳಲ್ಲೇ ಇದೆ. ಅದರಿಂದ ಇದ್ರ ಬಗ್ಗೆ ನಾವು ಅಷ್ಟೊಂದು ಭಯ ಪಟ್ಕೊಂಡು, ಆತಂಕ ಪಟ್ಕೊಂಡು, ನಾವು ಹೆದರ್ಕೊಂಡು ಏನಾದರೂ ಮಾಡೋ ಅಗತ್ಯ ಅಂತೂ ಖಂಡಿತ ಇಲ್ಲ. ಆದರೆ ಹಾಗಾಗಿ ನಾವು ಪರವಾಗಿಲ್ಲ ಬಿಡು ಅಂತ ನಾವು ಬೇಜವಾಬ್ದಾರಿ ತೋರಿಸೋ ಅಷ್ಟು ಇಲ್ಲ. ನಾವು ಏನು ಬೇಕೋ ಅದನ್ನು ಮುನ್ನೆಚ್ಚರಿಕೆ ತಗೋಬೇಕು, ಅದನ್ನು ಹರಡದೇ ಇರೋ ಥರ ನೋಡ್ಕೋಬೇಕು. ಅದು ನಮ್ಮ ಜವಾಬ್ದಾರಿ. ಈ ಬಾರಿ ಈ ಒಂದು ವೇರಿಯಂಟ್ ಏನು ಪತ್ತೆ ಆಗಿದೆ, ಇದು ಹೆಚ್ಚು ಗರ್ಭಿಣಿಯರಿಗೆ ಮತ್ತು ಮಕ್ಕಳಿಗೆ ಅಪಾಯ ತರುವಂತಹ ಸೂಚನೆಯನ್ನು ಕೊಡಲಾಗಿದೆ, ಹೌದಾ? ಇದು ಹೆಚ್ಚು ಗರ್ಭಿಣಿಯರಿಗೆ, ಮಕ್ಕಳಿಗೆ ಅದು ಅವಾಂತರ ಮಾಡುತ್ತೆ ಅಂತ ಅಲ್ಲ. ಈ ವೇರಿಯಂಟ್, ಈ ರೂಪಾಂತರಗೊಂಡಿರೋದು JN1 ಏನಿದೆ ಅದು ಅಷ್ಟು ಸ್ಟ್ರಾಂಗ್ ಇಲ್ಲ. ಬಟ್ ಆದರೆ ಮಕ್ಕಳಾಗಲಿ ಅಥವಾ ಗರ್ಭಿಣಿ ಹೆಂಗಸರಾಗಲಿ ಮೊದಲೇ ಸ್ವಲ್ಪ ಇಮ್ಯುನೋ ಕಾಂಪ್ರಮೈಸ್ಡ್ ಅಂತ ಹೇಳ್ತೀವಿ. ಅದರಿಂದ ಅವ್ರಿಗೆ ಇದು ಸೋಂಕು ತಗುಲಿದ್ರೆ ತೊಂದರೆ ಆಗೋ ಚಾನ್ಸಸ್ಸೇ ವಿನಃ ಇದು ಪರ್ಟಿಕ್ಯುಲರ್ ಆಗಿ ಗರ್ಭಿಣಿಗಾಗಲಿ ಅಥವಾ ಮಕ್ಕಳಿಗಾಗಲಿ ತೊಂದರೆ ಮಾಡುತ್ತೆ ಅಂತ ಏನಿಲ್ಲ. ಫನಾಯಿಂದ ಮಾರ್ಗಸೂಚಿ ಕೂಡ ಬಿಡುಗಡೆ ಆಗಿರುವಂಥದ್ದು. ಏನೆಲ್ಲ ಸಿದ್ಧತೆಗಳನ್ನು ನೀವು ಮಾಡ್ಕೊಂಡಿದ್ದೀರಾ ಅಂತ? ಈಗ ನಮಗೆ ಬೇಕಾಗಿರೋದು ಮಾರ್ಗಸೂಚಿಲಿ ಏನು ಬೇಕು ಅಂತಂದರೆ, ಒಂದು ಹರಡದೇ ಇರೋಂಥ ನೋಡಬೇಕು. ಎರಡನೇದು ನಾವು ಪೂರ್ವ ಸಿದ್ಧತೆ ಮಾಡ್ಕೋಬೇಕು. ಹಾಸ್ಪಿಟ್ಲಲ್ಲಿ ಸಡನ್ನಾಗಿ ಪೇಷಂಟ್ಗಳು ಬರಲಿಕ್ಕೆ ಸ್ಟಾರ್ಟ್ ಆದರೆ ನಾವು ಏನು ಮಾಡ್ಕೋಬೇಕು ಅದನ್ನು ನಾವು ರೆಡಿ ಮಾಡ್ಕೋಬೇಕು. ಈ ನಿಟ್ಟಿನಲ್ಲೇ ನಾವು ಆಸ್ಪತ್ರೆಯಲ್ಲಿ ಏನು ಮಾಡ್ತಾಯಿದ್ದೀವಿ ಅಂದರೆ, ಇವ್ರಿಗಾಗಿ ಐಸೋಲೇಟ್ ಮಾಡಿ ಕೋವಿಡ್ ಅವರಿಗೆ ಮಾತ್ರ ಅವ್ರನ್ನ ಸಪ್ರೇಟಾಗಿ ಇಡೋ ಅಂಥ ವ್ಯವಸ್ಥೆ ಮಾಡಿಕೊಂಡು ಅವ್ರಿಗೆ ಬೇರೆ ಬೆಡ್ಸ್ ಆಗಲಿ, ಅವ್ರಿಗೆ ಬೇಕಾಗಿರೋ ಅಂಥ ಮೆಡಿಸಿನ್ಸ್ ಆಗಲಿ, ಮತ್ತು ಇವ್ರಿಗೆ ಸಾಕಷ್ಟು ಹೈಡ್ರೇಷನ್ ಬೇಕು, ನೀರಿನ ಅಂಶ ಜಾಸ್ತಿ ಬೇಕು, ಅದಕ್ಕಾಗಿ IV ಫ್ಲೂಯಿಡ್ಸ್ ಆಗಲಿ, ಮತ್ತು ನಮ್ಮ ಸಿಬ್ಬಂದಿ ವರ್ಗದವರು ಅವ್ರಿಗೆ ಇದು ಹರಡಬಾರ್ದು, ಅದರಿಂದ ಅವ್ರಿಗೆ ಎಚ್ಚರಿಕೆ ಕೊಡೋ ಅಂತಹ ಮಾಸ್ಕ್ ಆಗಲಿ, ಸ್ಯಾನಿಟೈಸರ್ ಆಗಲಿ, PPE ಕಿಟ್ ಆಗಲಿ, ಆ ಥರದ್ದಾಗಲಿ ಅವೆಲ್ಲ ನಾವು ರೆಡಿ ಇಟ್ಕೋಬೇಕು. ಇನ್ನೂ ಇದ್ರದ್ದು ಪೂರ್ತಿ ಪ್ರಮಾಣದಲ್ಲಿ ಅದರದ್ದು ಹೆಂಗಿದೆ ಅಂತ ನಮಗಿನ್ನೂ ಅರ್ಥ ಆಗಿಲ್ಲ. ಈ ನಿಟ್ಟಿನಲ್ಲಿ ನಾವು ಆಕ್ಸಿಜನ್ನು ಸಹಿತ, ವೆಂಟಿಲೇಟರು ಅಂಥದ್ದು ಎಲ್ಲನೂ ರೆಡಿ ಇಟ್ಕೊಂಡಿರಬೇಕು. ಬೇಕಾ ಬೇಡವಾ ಆಮೇಲೆ, ಫಸ್ಟ್ ನಾವು ರೆಡಿ ಇದ್ದರೆ ಅದನ್ನೆಲ್ಲ ನಾವು ಎದುರಿಸೋಕ್ಕೆ ಸಿದ್ಧ ಇರ್ತೀವಿ ಅಂತ ನಾನು ಹೇಳ್ತೀನಿ.
ಅಂದರೆ ಈಗ ಮತ್ತೆ ಜನ ಕಂಪಲ್ಸರಿಯಾಗಿ ಮಾಸ್ಕ್ನ ಹಾಕುವಂಥದ್ದು, ಸೋಷಿಯಲ್ ಡಿಸ್ಟೆನ್ಸ್ನ ಮೇಂಟೈನ್ ಮಾಡುವಂಥದ್ದು, ಅನಗತ್ಯ ಓಡಾಡೋದಕ್ಕೆ ಬ್ರೇಕ್ ಹಾಕುವಂಥದ್ದು ಸೂಕ್ತ ಅಂತ ಹೇಳ್ತೀರಾ? ಹೌದು. ಯಾಕೆ ಅಂತಂದರೆ ಇದು ನಾವು ಕೆಮ್ಮಿದಾಗ ಸೀನಿದಾಗ ಅದರಲ್ಲಿ ಏನು ಈ ವೈರಸ್ ಹರಡುತ್ತೆ, ಇದು ತುಂಬ ಫಾಸ್ಟಾಗಿ ಹರಡುತ್ತೆ. ಅದರಿಂದನೇ ನಾವು ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಕನಿಷ್ಠ ಪಕ್ಷ 3 ಮೀಟರ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಆವಾಗ ಇನ್ನೊಬ್ಬರಿಗೆ ಹರಡೋದು ಕಡಿಮೆ ಆಗುತ್ತೆ. ಮತ್ತು ಮಾಸ್ಕ್ ಧರಿಸಿದರೆ ಈ ರೀತಿ ನಾವು ಗಾಳಿಗೆ ಈ ವೈರಸ್ಸು ಕೆಮ್ಮಿ ಮತ್ತು ಸೀನಿ ಗಾಳಿಗೆ ಈ ವೈರಸ್ನ ಬಿಡೋದು ತಪ್ಪುತ್ತೆ. ಅದರಿಂದ ನಾವು ಮಾಸ್ಕ್ ಹಾಕ್ಕೊಳ್ಳೋದು ಬೆಟರು. ಮತ್ತು ಒಬ್ಬರಿಂದ ಒಬ್ಬರಿಗೆ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಬೆಟರು. ಅದರಿಂದ ನಾವೆಲ್ಲ ಗುಂಪಲ್ಲಿದ್ದರೆ ಅಲ್ಲಿ ಜಂಗುಳಿ ಇರುತ್ತೆ, ಆದರೆ ಸ್ಪ್ರೆಡ್ ಜಾಸ್ತಿ ಆಗುತ್ತೆ. ಮೇಯ್ನು ಇದರಲ್ಲಿ ನಮಗೆ ಬಂದಿದ್ದು ನಾವು ಅನುಭವಿಸೋದಕ್ಕಿಂತ ಇನ್ನೊಬ್ಬರಿಗೆ ಹರಡದೇ ಇರೋಂಥ ನೋಡ್ಕೊಳ್ಳೋ ಮುನ್ನೆಚ್ಚರಿಕೆ ಸಹಿತ ನಾವು ವಹಿಸಬೇಕು. ಅದರಿಂದ ಎಜುಕೇಟ್ ಮಾಡಿ ಜನರಿಗೆ, ಒಂದು ವೇಳೆ ನಿಮಗೆ ಈ ರೀತಿ ಏನಾದರೂ ರೋಗ ಲಕ್ಷಣಗಳು ಕಾಣಿಸಿದ್ರೆ ನೀವೇ ಐಸೋಲೇಟ್ ಮಾಡ್ಕೊಳ್ಳಿ, ದೂರ ಇರಿ, ಮಾಸ್ಕ್ ಧರಿಸಿ, ಸ್ಯಾನಿಟೈಸ್ ಮಾಡ್ಕೊಳ್ಳಿ. ಆವಾಗ ಅದನ್ನು ಹರಡೋದು ತಪ್ಪಿಸಬಹುದು ಅಂತ ಹೇಳ್ತೀನಿ. ಮೇಡಮ್, ಈಗ ಕೋವಿಡ್ನ ಹೊಸ ವೇರಿಯಂಟ್ನ ಗುಣಲಕ್ಷಣ ಏನಾಗಿರುತ್ತೆ, ಜೊತೆಗೆ ಈ ರಿಕವರಿ ಟೈಮ್ ಏನಾದರೂ ಬೇಗ ಆಗುತ್ತಾ, ಅಥವಾ ಹಿಂದಿನ ಥರನೇ ವೆಂಟಿಲೇಟರ್ಗೆ ಹೋಗುವಂಥದ್ದು, ಸುಮಾರು ಸಮಯ 21 ದಿನಗಳ ಕಾಲ ಐಸೋಲೇಟ್ ಆಗುವಂಥದ್ದು, ಆ ಥರದ್ದು ಏನಾದರೂ ನೋಡ್ತೀರಾ? ಈ ವೇರಿಯಂಟು ನಾನು ಮೊದಲೇ ಹೇಳ್ದಂಗೆ ಅಷ್ಟು ಸ್ಟ್ರಾಂಗ್ ಇಲ್ಲ. ನಾವು ಮೊದಲೆಲ್ಲನೂ ನಾವು ಸ್ಪೆಷಲಿ 2ನೇ ವೇವಲ್ಲಿ ನಾವೇನು ನೋಡಿದ್ವಿ ಅಂದರೆ, ಬೆಳಗ್ಗೆ ನೋಡಿದ ಪೇಷಂಟಿಗೂ ಸಾಯಂಕಾಲ ನೋಡಿದ ಪೇಷಂಟಿಗೂ ಸಾಕಷ್ಟು ವ್ಯತ್ಯಾಸ ಕಾಣ್ತಾ ಇತ್ತು. ಸ್ಯಾಚುರೇಷನ್ ಡ್ರಾಪ್ ಆಗೋಗ್ತಾ ಇತ್ತು, ಟೆಂಪ್ರೇಚರ್ ಜಾಸ್ತಿ ಆಗ್ತಾಯಿತ್ತು. ಈಗ ಆ ಥರ ಇಲ್ಲ, ಇದು ಸ್ಲೋ ಆಗಿ ಇನ್ಕ್ರೀಸ್ ಆಗ್ತಾ ಇದೆ. ಮೊದಲಿನ ಥರನೇ ನೆಗಡಿ, ಕೆಮ್ಮು, ಶೀತ, ಗಂಟ್ಲು ನೋವು ಎಲ್ಲನೂ ಇದರಲ್ಲೂ ಕಾಣಿಸ್ತಾ ಇದೆ. ಆದರೆ ಇದರಲ್ಲಿ ಸ್ಪೆಷಲ್ಲಾಗಿ ಎಕ್ಸ್ಟ್ರಾ ಏನು ಕಾಣ್ತಾ ಇದೆ ಜಾಸ್ತಿ ಅಂದರೆ ಮೈಕೈ ನೋವು, ಕೀಲು ನೋವು, ಲೂಸ್ ಮೋಷನ್ಸು, ಇದು ಜಾಸ್ತಿ ಕಾಣ್ತಾ ಇದೆ. ಇದು ಡೈರೆಕ್ಟಾಗಿ ಲಂಗ್ಸ್ನ ಅಫೆಕ್ಟ್ ಮಾಡೋ ಥರ ಕಾಣ್ತಾ ಇದೆ. ಅದರಿಂದ ಎಲ್ಲ ನೆಗಡಿ ಕೆಮ್ಮುನೂ ಕೋವಿಡ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾವ ಪರ್ಟಿಕ್ಯುಲರ್ ಏಜಲ್ಲಿ ಸದ್ಯದಲ್ಲಿ ನಮಗೆ ಆ ಥರ 2 ವೇರಿಯಂಟ್ಸು ಮಕ್ಕಳಿಗೆ ಮತ್ತು ಸ್ವಲ್ಪ ವಯಸ್ಸಾದವರಲ್ಲಿ ಕಾಣ್ತಾ ಇದೆ. ಮಧ್ಯದಲ್ಲಿರೋರಿಗೆ ಯೂಶ್ವಲಿ ಇಮ್ಯುನಿಟಿ ಚೆನ್ನಾಗಿರುತ್ತೆ, ಅವ್ರ ಎಕ್ಸಸೈಸು ಅಂಥದ್ದೆಲ್ಲ. ಈಗ ಎಸ್ಪೆಷಲಿ ನಮ್ಮ ಕೋವಿಡ್ ಆದಮೇಲೆ ಜನರು ಎಕ್ಸಸೈಸ್ ಮಾಡೋದಾಗಲಿ, ಆರೋಗ್ಯದ ದೃಷ್ಟಿಲಿ ಹೆಲ್ತ್ ನೋಡ್ಕೊಳ್ಳೋದಾಗಲಿ, ಅದು ಸ್ವಲ್ಪ ಜಾಗ್ರತೆ ಹೆಚ್ಚಾಗಿದೆ. ಆದ್ದರಿಂದ ಈ ಯಾವಾಗಲೂ ಈ ಹೈ ರಿಸ್ಕ್ ಅಂತ ನಾವು ಯಾವಾಗಲೂ ಹೇಳ್ತೀವಿ, ವಲ್ನರಬಲ್ ಪೇಷಂಟ್ಸ್ ಅಂತ. ವಯಸ್ಸಾಗಿರೋರು, ಗರ್ಭಿಣಿ ಸ್ತ್ರೀಯರು, ಮಕ್ಕಳು, ಈಗ ಬೇರೆ ಡಯಾಬಿಟೀಸು, ಹೈಪರ್ ಟೆನ್ಷನ್ನು, ಕ್ಯಾನ್ಸರು, TB ಇಂಥದಕ್ಕೆಲ್ಲ ಔಷಧಿ ತಗೊಳ್ಳೋರು, ಇವರಲ್ಲಿ ಸ್ವಲ್ಪ ಜಾಸ್ತಿ ಕಾಣ್ತಾ ಇದೆ. ಇವಿಷ್ಟು ಡಾಕ್ಟರ್ ಶೋಭಾ ಪ್ರಕಾಶ್ ಅವರ ಮಾತು. ಅಂದರೆ ಪ್ರಮುಖವಾಗಿ ಈಗ ಬಂದಿರುವಂತಹ ವೇರಿಯಂಟು ಹೆದರುವಂತಹ ಅವಶ್ಯಕತೆ ಇಲ್ಲ, ಆದರೆ ಕೋವಿಡ್ಗೆ ನಾವು ಮುಂಚೆ ಅನುಸರಿಸ್ತಿದ್ದಂತಹ ಒಂದಿಷ್ಟು ಕ್ರಮಗಳನ್ನು ತಗೊಂಡು ನಮ್ಮಿಂದ ಬೇರೆಯವರ ರಕ್ಷಣೆಯನ್ನು ಕೂಡ ಮಾಡಬೇಕಾದಂತಹ ಅಗತ್ಯತೆ ಇದೆ ಅನ್ನೋ ಒಂದು ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವಶಂಕರ್ ಜೊತೆ ದೀಪ್ತಿ ತೊಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.